ಲಂಗ್ ಕ್ಯಾನ್ಸರ್ಗೆ ಹೇಗೆ ಪ್ರಿವೆಂಟ್ ಮಾಡೋರು ಡಾಕ್ಟ್ರೆ ಅಂತ ಕೆಲವು ಜನ ನನಗೆ ಆನ್ಲೈನಲ್ಲಿ ಕೇಳ್ತಾರೆ. ಕೆಲವು ಜನರು ಇವನ್ ಈ ವಿಡಿಯೋ ನೋಡಿಬಿಟ್ಟು ಕೇಳ್ಬೋದು. ಅದಕ್ಕೆ ಆನ್ಸರ್ ಈಸ್ ವೆರಿ ಸಿಂಪಲ್. ಎಲ್ಲ ಕಾಯಿಲೆಗೆ ಒಂದು ಪ್ರಿವೆಂಟೇಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ ಮತ್ತು ನಾನ್ ಪ್ರಿವೆಂಟೇಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ. ಅದರ ಅರ್ಥ ಏನಂದರೆ, ಪ್ರಿವೆಂಟೇಬಲ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಪುರುಷನಿಗೆ ಅಥವಾ ಮಹಿಳೆಯರಿಗೆ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗಿಂದ ಆಗೋದಿದ್ದರೆ ಅವರು ಸ್ಮೋಕಿಂಗ್ ಮಾಡಿಲ್ಲ ಆದರೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ದಟ್ ಈಸ್ ನಂಬರ್ ಒನ್. ಸಪೋಸ್ ಯು ಆರ್ ಅ ಸ್ಮೋಕರ್, ನೀವು ತುಂಬ ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಇವತ್ತು ಈ ವಿಡಿಯೋ ನೋಡಿ ನೀವು ಸ್ಟಾಪ್ ಮಾಡಿದ್ರೆ ನಿಮ್ಮ ಲಂಗ್ ಕ್ಯಾನ್ಸರ್ ಆಗೋದು ರಿಸ್ಕ್ ವಿಲ್ ಡ್ರಾಪ್ ಡೌನ್, ಅಂದರೆ ಕಡಿಮೆ ಆಗುತ್ತೆ. ಸೊ ರಿಮೆಂಬರ್, ದೇರ್ ಈಸ್ ನೋ ರಿಯಲ್ ಆ್ಯಕ್ಚುಯಲ್ ಟೈಮ್ ಟು ಕ್ವಿಟ್. ನೀವು ಯಾವಾಗ ನೀವು ಅದನ್ನು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ತಿರೋ ಆ ಟೈಮಲ್ಲಿ ಕ್ವಿಟ್ ಮಾಡಿದ್ರೆ ಯುವರ್ ಚಾನ್ಸಸ್ ಆಫ್ ಡೆವಲಪಿಂಗ್ ಲಂಗ್ ಕ್ಯಾನ್ಸರ್ ವಿಲ್ ಡೆಫಿನೆಟ್ಲಿ ರಿಡ್ಯೂಸ್. ದಟ್ ಈಸ್ ದ ನಂಬರ್ ಒನ್ ಅಡ್ವೈಸ್ ಐ ವಿಲ್ ಲೈಕ್ ಟು ಗಿವ್ ಯು. ಎರಡನೇ ಅಡ್ವೈಸ್ ಅಂದರೆ, ಕೆಲವು ಜನ ಪ್ರದೂಷಣೆ ಜಾಸ್ತಿ ಇರೋದು ಕಡೆಗೆ ವಾಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ವ, ಕೆಲವು ಜನರು ಫ್ಯಾಕ್ಟ್ರೀಸ್ ಹತ್ರ ವಿಲಾಸ ಮಾಡ್ಕೋತಾರೆ, ಕೆಲವು ಜನ ಕೆಲವು ಕಂಟ್ಯಾಮಿನೇಟೆಡ್ ಅಥವಾ ಪೊಲ್ಯೂಟೆಡ್ ಏರಿಯಾಸಲ್ಲಿ ವಿಲಾಸ ಮಾಡ್ತಾರೆ. ಸೊ ಆ್ಯಸ್ ಮಚ್ ಆ್ಯಸ್ ಯು ಪ್ರಿವೆಂಟ್ ದ ಪಾಯ್ಸನಸ್ ಏರ್, ಸೊ ನೀವು ಅದನ್ನು ಪಾಯ್ಸನ್ನ ಎಲಿಮಿನೇಟ್ ಮಾಡಿದ್ರೆ ನಿಮ್ಮದು ಕ್ಯಾನ್ಸರ್ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಲೀವ್ ಕ್ಯಾನ್ಸರ್. ಈ ಪಾಯ್ಸನಸ್ ಏರಿಂದ ನಿಮಗೆ ಬರೀ ಕ್ಯಾನ್ಸರ್ ಆಗಬೇಕಂತಿಲ್ಲ, ಲಂಗ್ ಡಿಸೀಸಸ್ ಬರ್ತವೆ. ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಥವಾ ಈ ಆಸ್ತಮಾ ಅಂತ ಹೇಳ್ತಾರಲ್ವ, ಅದು ಅಲರ್ಜಿಕ್ ಆಸ್ತಮಾ ಜಾಸ್ತಿ ಆಗುತ್ತೆ. ಅಥವಾ ಈ ಏರ್ ಇನ್ಹೇಲ್ ಮಾಡೋದ್ರಿಂದನೂ ಸಹ ಲಂಗ್ ಡಿಸೀಸ್ ಜಾಸ್ತಿ ಆಗುತ್ತೆ. ಸೊ ಇನ್ ರಿಯಾಲಿಟಿ ನೀವು ಪ್ಯೂರ್ ಏರ್ನ ಎಷ್ಟು ತೊಗೊಳ್ತಿರೋ ಅಷ್ಟೇ ನಿಮ್ಮದು ಲಂಗ್ ಕ್ಯಾನ್ಸರ್ ಆಗೋ ರಿಸ್ಕನ್ನ ಕಡಿಮೆ ಮಾಡ್ಬೋದು. ಈಗ ಕೆಲವು ಜನ ಇರ್ತಾರೆ, ಅವ್ರಿಗೆ ಆಲ್ರೆಡಿ ಅವರು ತುಂಬ ವರ್ಷ ಸ್ಮೋಕಿಂಗ್ ಮಾಡಿರ್ತಾರೆ ಅಥವಾ ಅವ್ರದ್ದು ಆಕ್ಯುಪೇಷನಿಂದ ಕೆಲಸದಿಂದ ಅವ್ರಿಗೆ ಎಕ್ಸ್ಪೋಜರ್ ಜಾಸ್ತಿ ಆಗಿರುತ್ತೆ. ಅಂಥ ಜನ ಏನು ಮಾಡ್ಬೋದು ಅಂತ ಕೇಳ್ಬೋದು. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಆ್ಯಂಡ್ ಸಿಂಪಲ್ ಸೊಲ್ಯೂಷನ್ ಈಸ್, ಪ್ಲೀಸ್ ಮೇಕ್ ಶ್ಯೂರ್ ನೀವು ರೆಗ್ಯುಲರಾಗಿ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡ್ತಾಯಿರಿ. ಆ ಮಾಸ್ಟರ್ ಹೆಲ್ತ್ ಚೆಕಪ್ಪಲ್ಲಿ ಅವರು ನಿಮಗೆ ಎಕ್ಸ್ರೇನ್ ಮಾಡೋಕ್ಕೆ ಹೇಳ್ತಾರೆ. ಮತ್ತು ಇವತ್ತಿನ ಕಾಲದಲ್ಲಿ ಕೆಲವು ಸೆಂಟರ್ಸಲ್ಲಿ, ಎಲ್ಲ ಸೆಂಟರ್ಸಲ್ಲ, ಕೆಲವು ಸೆಂಟರ್ಸಲ್ಲಿ ಲೋ ಡೋಸ್ ಚೆಸ್ಟ್ CT ಸ್ಕ್ಯಾನ್ ಮಷೀನ್ಸ್ ಇದ್ದಾವೆ. ಅದರಿಂದ ನೀವು ನಿಮ್ಮ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಸ್ಕ್ರೀನ್ ಮಾಡೋಕ್ಕೆ, ಡಿಟೆಕ್ಟ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೆಗ್ಯುಲರಾಗಿ ಸ್ವಲ್ಪ ಒಂದು ಡಾಕ್ಟ್ರ್ ಹತ್ರ ತೋರಿಸ್ತಾ ಇರಿ. ಬರೀ ಆಂಕಾಲಜಿಸ್ಟ್ ಹತ್ರ ತೋರಿಸ್ಬೇಕಂತಿಲ್ಲ, ಫಿಸಿಷಿಯನ್ ಹತ್ರ ತೋರಿಸಿ ಅಥವಾ ಲಂಗ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿ. ಅವರು ನಿಮಗೆ ಕರೆಕ್ಟಾಗಿ ಎಕ್ಸಾಮಿನ್ ಮಾಡ್ತಾರೆ. ಎಕ್ಸಾಮಿನ್ ಮಾಡುವಾಗ ಕೆಲವು ನಮಗೆ ಕ್ಲೂಸ್ ಸಿಗುತ್ತೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಲಂಗ್ ಕ್ಯಾನ್ಸರ್ ಬಂದಿರ್ಬೋದಾ ಅಥವಾ ಲಂಗ್ದು ಬೇರೆ ಏನಾದರೂ ಕಾಯಿಲೆ ಬಂದಿರ್ಬೋದಾ ಅಂತ ಗೊತ್ತಾಗುತ್ತೆ. ಸೊ ಪ್ಲೀಸ್ ಮೇಕ್ ಶ್ಯೂರ್, ನೀವು ಏನಾದರೂ ನಿಮ್ಮ ಪಾಸ್ಟನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಮುಂಚೆ ಸ್ಮೋಕಿಂಗ್ ಮಾಡಿರ್ಬೋದು ಅಥವಾ ನೀವು ಮುಂಚೆ ವಿಲಾಸ ಮಾಡಿದ ಜಾಗ ತುಂಬ ಪೊಲ್ಯೂಟೆಡ್ ಏರನ್ನು ನೀವು ಇನ್ಹೇಲ್ ಮಾಡಿರ್ಬೋದು. ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಫ್ಯೂಚರಲ್ಲಿ ನಿಮಗೆ ಅಟ್ಲೀಸ್ಟ್ ನಿಮಗೆ ಲಂಗ್ ಕ್ಯಾನ್ಸರ್ ಬೇಗ ಡಿಟೆಕ್ಟ್ ಆಗೋ ಥರ ಅಥವಾ ಪ್ರಿವೆಂಟ್ ಮಾಡೋಕ್ಕೆ ನಿಮಗೆ ತುಂಬ ಜಾಸ್ತಿ ಮನಸ್ಸಲ್ಲಿ ತಲೆ ಅಲ್ಲಿ ಓಡ್ತಾ ಇದ್ದರೆ ನೀವು ಡೆಫಿನೆಟಾಗಿ ಈ ಚೆಕಪ್ಸ್ನ ಮಾಡ್ತಾಯಿದ್ರೆ ನಿಮ್ಮ ಲಂಗ್ ಕ್ಯಾನ್ಸರ್ನ ಅರ್ಲಿಯೆಸ್ಟ್ ಸ್ಟೇಜ್, ಅಂದರೆ ಸ್ಟೇಜ್ 1ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ. ಸೊ ಅದರಿಂದ ನೀವು ಅದನ್ನು ಡಿಟೆಕ್ಟ್ ಮಾಡಿ ಬೇಗ ನೀವು ಕ್ಯೂರ್ ಪಡ್ಬೋದು ಅಥವಾ ನೀವು ಲಂಗ್ ಕ್ಯಾನ್ಸರ್ ಅಥವಾ ಬೇರೆ ಡಿಸೀಸಸ್ನ ಕರೆಕ್ಟಾಗಿ ಟೈಮಲ್ಲಿ ಟ್ರೀಟ್ ಮಾಡ್ಬೋದು.